ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೇಮಿಳಾ. ಫ್ರೆಂಡ್ಸ್, ಇವತ್ತು ಶಿವರಾತ್ರಿ ಆಗಿರೋ ಕಾರಣ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಾನು ನನ್ನ ಫ್ರೆಂಡು ಹೋಗಿದ್ವಿ. ಇದು ಮಾರ್ನಿಂಗೇ ಹೋಗಿದ್ದು, ಆದ್ರೂ ತುಂಬ ಅಂದರೆ ತುಂಬ ರಶ್. ಜಾತ್ರೆ ಇರೋ ಕಾರಣ ರಶ್ಶು, ಹಾಗೆ ಶಿವರಾತ್ರಿ ಹಬ್ಬ ಇದೆಲ್ಲ ಅದಕ್ಕೆ ರಶ್ ಅಂತ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ರಶ್ ಇತ್ತು. ನಾವು ಲೈನಲ್ಲಿ ನಿಂತ್ಕೊಂಡು ಹೋದ್ವಿ. ಲೈನಲ್ಲಿ ನಿಂತ್ಕೊಂಡು ಹೋಗೋದ್ರೊಳಗೆ ದರ್ಶನ ಆಗೋದ್ರೊಳಗೆ 2-3 ತಾಸು ಆಯಿತು. ಅದೇ ಬೆಳಗ್ಗೆ ಬಂದೆ ಈ ಥರ ರಶ್ ಇದೆ. ಅದೇ ಈವ್ನಿಂಗ್ ಅಥವಾ ಆಫ್ಟರ್ನೂನ್ ಬಂದರೆ ಇನ್ನೂ ರಶ್ ಇರುತ್ತೆ ಅಂತ ಅನಿಸುತ್ತೆ. ಇಲ್ಲಿ ಒಟ್ಟಿಗೆ 3-4 ದೇವಸ್ಥಾನ ಇರೋ ಕಾರಣ ತುಂಬ ಅಂದರೆ ತುಂಬ ರಶ್ಶು ಅಂತ ನನಗೇನೋ ಅನ್ನಿಸ್ತು. ಹಾಗೆಯೇ ನಾವಿಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಬಂದ್ವಿ. ನಾವು ಎಲ್ಲ ದೇವಸ್ಥಾನಕ್ಕೂ ಹೋಗಲಿಲ್ಲ, ತುಂಬ ರಶ್ ಇರೋ ಕಾರಣ ಒಂದೇ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಕಾಲಿಡೋಕ್ಕೂ ಜಾಗ ಇಲ್ಲ, ಅಷ್ಟೊಂದು ರಶ್ ಇತ್ತು ಅಂತಲೇ ಹೇಳ್ಬೋದು. ನೋಡಿ, ಇದು ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು. ಇದು ನನ್ನ ಎಂಟ್ರೆನ್ಸ್ನ ಫಸ್ಟೇ ವಿಡಿಯೋ ಮಾಡ್ಕೊಂಡೆ, ಯಾಕೆಂದರೆ ಲೈನ್ ಅಂತೂ ತುಂಬ ಅಂದರೆ ತುಂಬ ಉದ್ದ ಇತ್ತು. ನಾವಿಲ್ಲಿ ಸಲೀಸಾಗಿ ಹೋಗಿ ಬರೋಕ್ಕೆ ಆಗ್ತಾ ಇರಲಿಲ್ಲ. ಲೈನಲ್ಲಿ ನಿಧಾನಕ್ಕೆ ನಡ್ಕೊಂಡು ಹೋಗಬೇಕಾಗಿತ್ತು. ನಾವು ಒಳಗೆ ಎಂಟ್ರಿ ಕೊಟ್ಟರು ಅಲ್ಲಿ 6-7 ಲೈನ್ ಇದೆ ಅಂತಲೇ ಹೇಳ್ಬೋದು. ಅಂದರೆ ಹೆವಿ ಏನು ಅನ್ನಿಸ್ಲಿಲ್ಲ, ಯಾಕೆಂದರೆ ಮೂವ್ ಆಗ್ತಾನೇ ಇತ್ತು. ಅವರು ಒಂದೇ ಗೇಟಿಂದ ಬಿಟ್ಟು ಒಂದೇ ಗೇಟಿಂದ ಕಳಿಸ್ತಾ ಇಲ್ಲ. ಒಂದು ಗೇಟಿಂದ ಬಿಡ್ತಾ ಇದ್ದಾರೆ, ಒಂದು ಗೇಟಿಂದ ಆಚೆ ಕಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಒಳಗೆ ಹೋದ್ಮೇಲೆ ಜಾಸ್ತಿ ಕ್ರೌಡ್ ಅನ್ನಿಸ್ಲಿಲ್ಲ, ಮೂವ್ ಆಗ್ತಾ ಅದಕ್ಕೂ. ಹಾಗೆಯೇ ಒಳಗೆ ಬಂದಮೇಲೆ ಈಸಿಯಾಗಿ ದರ್ಶನ ಮಾಡಿದ್ವಿ ಅನ್ನಿಸ್ತು. ಹೊರಗೆ ತುಂಬ ಕ್ರೌಡ್ ಅನ್ನಿಸ್ತು, ಯಾಕೆಂದರೆ ಒಟ್ಟಿಗೆ 3-4 ದೇವಸ್ಥಾನ ಇದೆಯಲ್ಲ, ಅದಕ್ಕೆ ಆ ಥರ ಅನ್ನಿಸ್ತು ಅಂತ ಅನಿಸುತ್ತೆ. ಈಸಿಯಾಗಿ ದರ್ಶನ ಮಾಡಿಕೊಂಡು ಈಚೆ ಕಡೆ ಬಂದ್ವಿ ಅಂತ ಆಮೇಲೆ ಅನ್ನಿಸ್ತು. ಹೋಗೋವಾಗ ಏನಪ್ಪ ಇಷ್ಟು ರಶ್ ಇದೆ, ಒಳಗೆ ಇನ್ನೂ ಎಷ್ಟೊತ್ತಾಗುತ್ತೋ ಅನ್ನಿಸ್ತು. ಆದ್ರೂ ಲೈನಲ್ಲಿ ನಿಂತ್ಕೋಬೇಕಲ್ಲ, ಲೈನಲ್ಲಿ ನಿಂತ್ಕೊಂಡಿದ್ದು 2-3 ಅವರ್ ಆಗೇ ಹೋಯಿತು. ಎಷ್ಟೇ ಬೇಗ ಬರ್ತೀವಿ ಅಂತ ಅಂದರೂ ಅಷ್ಟೊತ್ತು ಆಯಿತು. ನಾನು ಇದು ಫಸ್ಟ್ ಟೈಮ್ ಹೋಗಿರೋದು ಶಿವರಾತ್ರಿ ಹಬ್ಬಕ್ಕೆ. ಒನ್ಸ್ ಹೋಗಿದ್ದೆ, ಆವಾಗ ಯಾರು ಜನನೇ ಇರಲಿಲ್ಲ. ಹಬ್ಬದ ಪ್ರಯುಕ್ತ ಇವತ್ತು ತುಂಬ ರಶ್ ಇತ್ತು ಅಂತಲೇ ಹೇಳ್ಬೋದು. ತುಂಬ ಒಳ್ಳೆಯ ಅನುಭವ ಅಂತಲೂ ಹೇಳ್ಬೋದು. ಇಲ್ಲಿ ಗಂಗಮ್ಮ ಟೆಂಪಲ್ಲು, ಹಾಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಲು, ಕಾಡು ಮಲ್ಲೇಶ್ವರ ಟೆಂಪಲ್ಲು, ಕಾಡು ಮಲ್ಲಿಕಾರ್ಜುನ ಟೆಂಪಲ್ಲು, ಹಾಗೆಯೇ ಬಾಬಾ ಟೆಂಪಲ್ಲೆಲ್ಲ ಇದೆ ಅಂತೆ. ನಾನು ಹೋಗಿಲ್ಲ ಒಳಗೆ, ಒಂದೇ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಫ್ರೀ ಟೈಮಲ್ಲಿ ಹೋಗಬೇಕು, ಹೋಗಿ ಎಲ್ಲ ದೇವಸ್ಥಾನಗಳ ದರ್ಶನ ಮಾಡಿಕೊಂಡು ಬರಬೇಕು. ನೀವು ಫ್ರೀ ಇದ್ದಾಗ ಒನ್ಸ್ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬ ಓಲ್ಡ್ ಟೆಂಪಲ್ಗಳಂತಲೇ ಹೇಳ್ಬೋದು ಇವರ ಇತಿಹಾಸನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ದರ್ಶನಕ್ಕೆ ಬಂದ್ವಿ. ನೋಡಿ, ಇದೇನೆ ಕಾಡು ಮಲ್ಲೇಶ್ವರ ದೇವಸ್ಥಾನ. ಇದು ನಂದಿ ಬಾಯಿಂದ ನೀರು ಬಂದು ಶಿವಲಿಂಗದ ಮೇಲೆ ಬಿದ್ದು ಅದು ಕಲ್ಯಾಣಿಗೆ ಬರುತ್ತೆ ಅಂತ ಅನಿಸುತ್ತೆ. ಇದು ಎದುರಿಗೆ ಕಲ್ಯಾಣಿ. ಇತಿಹಾಸನ ನಾನು ಫುಲ್ಲು ಕೇಳಿ ತಿಳ್ಕೊಳಕ್ಕಾಗಲಿಲ್ಲ, ಯಾಕೆ ಅಂದರೆ ತುಂಬ ಜನ ಇದ್ದರು, ಜನಸಂದಣಿ ಇತ್ತು. ಅದಕ್ಕೋಸ್ಕರ ಇದನ್ನು ತಿಳ್ಕೊಬೇಕು, ಇತಿಹಾಸ ತಿಳ್ಕೊಬೇಕು ಅಂತ ಅಂದರೆ ನೆಕ್ಸ್ಟ್ ಟೈಮ್ ಹೋಗಬೇಕು. ಫ್ರೀ ಇದ್ದಾಗ ಒಂದ್ಸರಿ ನೆಕ್ಸ್ಟ್ ಟೈಮ್ ಹೋಗಿ ಎಲ್ಲ ದೇವಸ್ಥಾನಗಳಲ್ಲೂ ದರ್ಶನ ಮಾಡಿಕೊಂಡು ಬರಬೇಕು. ಬಾಯಿಯಿಂದ ಗಂಗೆ ಬಂದು ಶಿವಲಿಂಗದ ಮೇಲೆ ಬೀಳುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗನ್ಸಿರೋದು ನೆಕ್ಸ್ಟ್ ಟೈಮು ಹೋಗಿ ದರ್ಶನ ಮಾಡಿಕೊಂಡು ಇದರ ಇತಿಹಾಸನೆಲ್ಲ ತಿಳ್ಕೊಬರಬೇಕು ಅಂತ ಹೇಳಿ ನಾನು ನನ್ನ ಫ್ರೆಂಡು ಒನ್ಸ್ ಹೋಗೋಣ ಶಿವರಾತ್ರಿಯಲ್ಲಿ ಅಂತ ಹೇಳಿ ಹೋಗಿ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೂ ಹೇಳ್ಬೋದು. ಹಾಗೆಯೇ ತುಂಬ ಅಂದರೆ ತುಂಬ ಚೆನ್ನಾಗಿ ಶೃಂಗಾರ ಮಾಡ್ತಿದ್ರು. ಆಮೇಲೆ ಕಲ್ಯಾಣಿಯಲ್ಲಿ ಆಮೆಗಳೆಲ್ಲ ಇದ್ದಾವೆ, ತುಂಬ ಚೆನ್ನಾಗಿದೆ. ಹಾಗೆಯೇ ಇದ್ದು ಕಾಯಿನು ಹಾಕ್ತಾರೆ ಅಂತ ಅನಿಸುತ್ತೆ. ತುಂಬ ಅಂದರೆ ತುಂಬ ಕಾಯಿನ್ಗಳೆಲ್ಲ ಬಿದ್ದಿದ್ವು, ಆದರೆ ಅದಕ್ಕೆಲ್ಲ ಇವತ್ತು ಅವಕಾಶ ಇರಲಿಲ್ಲ. ಫ್ರೀ ಟೈಮಲ್ಲಿ ಅದಕ್ಕೆ ಹೋಗಬೇಕು ಅಂತ ಅನಿಸುತ್ತೆ. ಈಚೆ ಕಡೆ ಬಂದು ಪ್ರಸಾದ ಅಂತ ಅವಲಕ್ಕಿ ಕೊಟ್ಟರು. ಅವಲಕ್ಕಿ ಪ್ರಸಾದ ತಗೊಂಡು ಈಚೆ ಕಡೆ ಬಂದ್ವಿ. ಇಲ್ಲಿ ಎಕ್ಸಿಟ್ ಗೇಟು ಇದೆ, ಎಕ್ಸಿಟ್ ಗೇಟಿಂದನೂ ಬಿಡ್ತಾಯಿದ್ರು. ಅದಕ್ಕೋಸ್ಕರನೇ ಕ್ರೌಡ್ ಆಗಿಲ್ಲ. ಎಂಟ್ರೆನ್ಸ್ ಮಾಡಿಕೊಂಡು ಎಕ್ಸಿಟ್ ಗೇಟಿಂದ ಬಿಡ್ತಾಯಿದ್ರು. ಹೋಗೋಕ್ಕೆ ಬರೋಕ್ಕೆ ಒಂದೇ ಗೇಟ್ ಇದ್ದರೆ ತುಂಬ ಅಂದರೆ ತುಂಬ ಕ್ರೌಡ್ ಅನ್ನಿಸ್ತಿತ್ತು. ಹಾಗೆಯೇ ಇದು ದೇವಸ್ಥಾನದ ಆವರಣದೊಳಗಡೆ ಇರೋ ಪಾರ್ಕ್ ಥರ ಮಾಡಿದ್ದಾರೆ. ಇಲ್ಲಿ ಕೂತ್ಕೊಂಡು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ಬೋದು ಅಂತಲೇ ಹೇಳ್ಬೋದು. ನಾವು ಸ್ವಲ್ಪ ಹೊತ್ತು ಇಲ್ಲಿ ಬಂದು
ಕೂತ್ಕೊಂಡು ಕಾಲ ಕಳೆದ್ವಿ. ತುಂಬ ಪೀಸ್ಫುಲ್ಲಾಗಿದೆ ಅಂತಲೇ ಹೇಳ್ಬೋದು ಪ್ಲೇಸು. ಹಾಗೆಯೇ ಸುತ್ತಲೂ ಟೈಪ್ಸ್ ಆಫ್ ಮರ ಇದೆ ಅಂತಲೇ ಹೇಳ್ಬೋದು. ನನಗೆ ವಿಶೇಷವಾಗಿ ಕಂಡಿರೋದು ನಾಗಪುಷ್ಪ ಅಂತಾರಲ್ಲ, ಶಿವಲಿಂಗ ಥರ ಇರುತ್ತೆ, ಆ ಮರ ನನಗೆ ತುಂಬ ವಿಶೇಷ ಅಂತ ಅನ್ನಿಸ್ತು. ಆ ಮರ ಇದೆ, ಹಾಗೆ ಹತ್ತಿ ಮರ ಇದೆ, ತುಂಬ ಟೈಪ್ಸ್ ಆಫ್ ಮರಗಳಿದೆ ಅಂತಲೇ ಹೇಳ್ಬೋದು. ಇದು ತುಂಬ ಹಳೆಯ ದೇವಸ್ಥಾನ ಅಂತೆ. ಇದಕ್ಕೆ ತುಂಬ ಹಳೆ ಇತಿಹಾಸ ಇದೆ ಅಂತಲೇ ಹೇಳ್ತಾರೆ. ಕಾಡು ಮಲ್ಲೇಶ್ವರ, ಕಾಡು ಮಲ್ಲಿಕಾರ್ಜುನ ಅಂತ ಅಂದರೆ ಸುತ್ತಲೂ ಕಾಡಿತ್ತಂತೆ. ಅದು ಒಂದಾನೊಂದು ಕಾಲದಾಗೆ ಫುಲ್ಲು ಸುತ್ತಲೂ ಕಾಡಿತ್ತಂತೆ, ಹೋಗೋಕ್ಕೆ ಜನ ಹೆದರುತ್ತಿದ್ರು ಅಂತ ಹೇಳ್ತಾರೆ. ಇವಾಗೇನಿಲ್ಲ ಬಿಡಿ, ಇದು ಸಿಟಿ ಮಧ್ಯ ಇದೆ. ಆವಾಗ ಫುಲ್ಲು ಕಾಡಿತ್ತಂತೆ, ಅದಕ್ಕೋಸ್ಕರ ಕಾಡು ಮಲ್ಲೇಶ್ವರ, ಕಾಡು ಮಲ್ಲಿಕಾರ್ಜುನ ಅಂತ ಹೇಳಿ ನೇಮ್ ಬಂತು ಅಂತ ಹೇಳ್ತಾರೆ. ನೋಡಿ, ಇವತ್ತು ಜಾತ್ರೆ ಇರೋ ಕಾರಣ ತುಂಬ ಅಂದರೆ ತುಂಬ ಕ್ರೌಡ್ ಇದೆ. ಹಾಗೆ ಶಿವಲಿಂಗ ನೋಡಿ ಎಷ್ಟು ಚೆನ್ನಾಗಿ ಶಿವಲಿಂಗ ಮಾಡಿದ್ದಾರೆ ಅಂತ ಅಂದರೆ, ಇವತ್ತು ಅಟ್ರ್ಯಾಕ್ಟಿವ್ ಅಂದರೆ ಅದೇ ಅಂತಲೇ ಹೇಳ್ಬೋದು. ಬೆಳ್ಕರ್ಲೇನೆ ರಥ ಎಳೆದು ನಿಲ್ಲಿಸಿದ್ರು. ನಾಳೆನೂ ಇದೆ ಅಂತ ಹೇಳ್ತಿದ್ರು ರಥೋತ್ಸವ. ಇವತ್ತು ನಾವು ಹೋಗೋದ್ರೊಳಗೇ ರಥೋತ್ಸವ ಮುಗಿದೋಗ್ಬಿಟ್ಟಿತ್ತು. ಅದು ಮಾರ್ನಿಂಗ್ ಎಷ್ಟು ಗಂಟೆಗೆ ಮಾಡಿದ್ರೋ ಗೊತ್ತಿಲ್ಲ, ನಾವು ಹೋಗೋದ್ರೊಳಗೆ ರಥೋತ್ಸವ ಮುಗಿದೋಗಿತ್ತು. ನಾಳೆನೂ ಇದೆ ಅಂತ ನಮ್ಮ ಫ್ರೆಂಡ್ ಹೇಳ್ತಿದ್ರು, ರಥೋತ್ಸವ ಇದೆ ಅಂತ ಹೇಳಿ. ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ತುಂಬ ಅಂದರೆ ತುಂಬ ಖುಷಿ ಆಯಿತು ಹೋಗಿ ದರ್ಶನ ಮಾಡ್ಕೊಬಂದಿದ್ದು. ಕಾದು ಹೋದ್ವಿ ಅನ್ನೋ ಫೀಲಿಂಗ್ಕಿಂತ ಹೋಗಿ ದರ್ಶನ ಮಾಡ್ಕೊಬಂದ್ವಲ್ಲ ಅನ್ನೋ ಖುಷಿ ಅಂತೂ ತುಂಬ ಇತ್ತು. ನೀವು ಹೋಗಿ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಈ ಟೆಂಪಲ್ಗೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೇನೆ.